ಇವತ್ತು ನಾವು MTC ಸಂಬಂಧಪಟ್ಟಂಗೆ ಪೋಸ್ಟ್ ಬಾಕ್ಸ್ ಈ ಕ್ಲಾಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಪೋಸ್ಟ್ ಬಾಕ್ಸ್ ಅನ್ನೋದು ಅವೈಲೇಬಲ್ ಆನ್ ರೆಂಟ್ ಇನ್ ಸರ್ಟೇನ್ ಡೆಲಿವರಿ ಪೋಸ್ಟ್ ಆಫೀಸಸ್ ಡಿಟರ್ಮೈನ್ಡ್ ಬೈ ಹೆಡ್ ಆಫ್ ದ ಸರ್ಕಲ್. ಅಂದ್ರೆ ಪೋಸ್ಟ್ ಬಾಕ್ಸ್ಗಳು ಕೆಲವೊಂದು ಡೆಲಿವರಿ ಪೋಸ್ಟ್ ಆಫೀಸ್ಗಳಲ್ಲಿ ಹೆಡ್ ಆಫ್ ದ ಸರ್ಕಲ್ ಅವ್ರು ಏನು ಡಿಟರ್ಮಿನ್ ಮಾಡಿರ್ತಾರೆ ಅದರ ಮೇಲೆ ಕೆಲವೊಂದು ಪೋಸ್ಟ್ ಆಫೀಸ್ಗಳಲ್ಲಿ ಮಾತ್ರ ಡೆಲಿವರಿ ಪೋಸ್ಟ್ ಆಫೀಸ್ಗಳಲ್ಲಿ ಮಾತ್ರ ಈ ಸೌಲಭ್ಯ ಲಭ್ಯ ಇರುತ್ತದೆ. ಇದರಲ್ಲಿ ನಾವು ಎಂತೆಂತ ಆರ್ಟಿಕಲ್ ನ ಪೋಸ್ಟ್ ಮಾಡಬಹುದು ಅಂತಂದ್ರೆ ಅನ್ರಿಜಿಸ್ಟರ್ಡ್ ಫುಲ್ಲಿ ಪ್ರಿಪೇರ್ಡ್ ಆರ್ಟಿಕಲ್ಸ್, ಅಂದ್ರೆ ಯಾವುದೇ ತರಹದ ಪೋಸ್ಟೇಜ್ ನಲ್ಲಿ ಡ್ಯೂ ಇಲ್ಲದೆ ಇರ್ತಕ್ಕಂತ ಫುಲ್ಲಿ ಪ್ರಿಪೇರ್ಡ್ ಆಗ್ತಕ್ಕಂತ ಆರ್ಟಿಕಲ್ ಲೆಟರ್ ಮೇಲ್ಸ್ ಅಂತಂದ್ರೆ ಫಸ್ಟ್ ಕ್ಲಾಸ್ ಮೇಲ್ಗಳು ಬರ್ತಾವಲ್ಲ, ಯಾವ ಲೆಟರ್ ಮೇಲ್ಸ್ ಗಳು ಸಚ್ ಆಸ್ ಲೆಟರ್ಸ್, ILCs ಅಂದ್ರೆ ಎನ್ವಲಪ್ಸ್ ಆಗಿರ್ಬೋದು, ಲೆಟರ್ಸ್ ಆಗಿರ್ಬೋದು, ಇನ್ಲ್ಯಾಂಡ್ ಕವರ್ಸ್ ಆಗಿರ್ಬೋದು, ಪೋಸ್ಟ್ ಕಾರ್ಡ್ಸ್ ಆಗಿರ್ಬೋದು, ಏರೋಗ್ರಾಮ್ಸ್ ಆಗಿರ್ಬೋದು, ರಿಜಿಸ್ಟರ್ಡ್ ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಬುಕ್ ಪ್ಯಾಕೆಟ್ಸ್, ಸ್ಯಾಂಪಲ್ಸ್ ಅಂಡ್ ಪ್ಯಾಟರ್ನ್ ಪ್ಯಾಕೆಟ್ ಮೇ ಬಿ ಡೆಲಿವರ್ಡ್ ಥ್ರೂ ಪೋಸ್ಟ್ ಬಾಕ್ಸ್. ಅಂದ್ರೆ ಇವೆಲ್ಲವುಗಳನ್ನ ನಾವು ಪೋಸ್ಟ್ ಬಾಕ್ಸ್ ಮುಖಾಂತರ ಯಾವ್ಯಾವು ಲೆಟರ್ಸ್, ILCs, ಪೋಸ್ಟ್ ಕಾರ್ಡ್ಸ್, ಏರೋಗ್ರಾಮ್ಸ್, ರಿಜಿಸ್ಟರ್ಡ್ ನ್ಯೂಸ್ ಪೇಪರ್ಸ್, ಬುಕ್ ಪ್ಯಾಕೆಟ್ಸ್, ಸ್ಯಾಂಪಲ್ ಅಂಡ್ ಪ್ಯಾಟರ್ನ್ ಪ್ಯಾಕೆಟ್ಸ್ ಗಳನ್ನ ಪೋಸ್ಟ್ ಬಾಕ್ಸ್ ಮುಖಾಂತರ ನಾವು ಡೆಲಿವರಿ ಮಾಡಬಹುದು. ಈ ಪೋಸ್ಟ್ ಬಾಕ್ಸ್ ಅಲ್ಲಿ ನಾವು ಕೆಲವೊಂದು ಆರ್ಟಿಕಲ್ ನ ಡೆಲಿವರಿ ಮಾಡಬೇಕಂದ್ರೆ ಏನಿರಬೇಕು, ಕಂಪಲ್ಸರಿಯಾಗಿ ಪೋಸ್ಟ್ ಬಾಕ್ಸ್ ನಂಬರ್ ಅದರಲ್ಲಿ ಇರಲೇಬೇಕು. ಫಾರ್ ಅವೈಲಿಂಗ್ ಪೋಸ್ಟ್ ಬಾಕ್ಸ್ ಫೆಸಿಲಿಟಿ ರೆಂಟರ್ ಹ್ಯಾಸ್ ಟು ಅಪ್ಲೈ ಟು ಕನ್ಸರ್ನ್ ಪೋಸ್ಟ್ ಮಾಸ್ಟರ್. ಅಂದ್ರೆ ಪೋಸ್ಟ್ ಬಾಕ್ಸ್ ಫೆಸಿಲಿಟಿನ ನಾವು ಪಡಿಬೇಕು ಅಂತಂದ್ರೆ ಕಂಪಲ್ಸರಿಯಾಗಿ ರೆಂಟರ್ ಹೋಗಿ ಪೋಸ್ಟ್ ಮಾಸ್ಟರ್ ಕನ್ಸರ್ನ್ ಪೋಸ್ಟ್ ಆಫೀಸ್ ಪೋಸ್ಟ್ ಮಾಸ್ಟರ್ ನ ಕನ್ಸರ್ನ್ ಮಾಡಿ ಪೋಸ್ಟ್ ಬಾಕ್ಸ್ ಫೆಸಿಲಿಟಿಯನ್ನ ರೆಂಟರ್ ಪಡಿಬಹುದು. ಪೋಸ್ಟ್ ಬಾಕ್ಸ್ ಸಂಬಂಧಪಟ್ಟಂಗೆ ಮತ್ತೆ ಕೆಲವೊಂದಿಷ್ಟು ಪಾಯಿಂಟ್ಗಳು ಮುಂದುವರಿತಾ ಇದಾವೆ. ಪೋಸ್ಟ್ ಆಫೀಸ್ ರಿಸರ್ವ್ ದ ರೈಟ್ ಟು ವಿಡ್ರಾ ಪೋಸ್ಟ್ ಬಾಕ್ಸ್ ವಿತೌಟ್ ನೋಟಿಸ್ ಅಂಡ್ ವಿತೌಟ್ ಅಸೈನಿಂಗ್ ಎನಿ ರೀಸನ್ ಇನ್ ಕೇಸ್ ಆಫ್ ಮಿಸ್ಯೂಸ್ ಆಫ್ ಪೋಸ್ಟ್ ಬಾಕ್ಸ್. ಅಂದ್ರೆ ಪೋಸ್ಟ್ ಆಫೀಸ್ಗೆ ಸಂಪೂರ್ಣವಾದ ಹಕ್ಕುಗಳು ಪೋಸ್ಟ್ ಬಾಕ್ಸ್ ಅನ್ನ ತಡೆ ಹಿಡಿಯೋಕೆ ಅಥವಾ ತೆಗೆದುಹಾಕಕ್ಕೆ, ಅದು ರೆಂಟರ್ಗೆ ಯಾವುದೇ ನೋಟಿಸು ಮತ್ತು ಯಾವುದೇ ರೀಸನ್ ಗಳನ್ನು ಕೊಡಲಾರ್ದಂಗೆ ಪೋಸ್ಟ್ ಆಫೀಸ್ ಮಿಸ್ಯೂಸ್ ಆಗ್ತಾ ಇದೆ ಅಂತ ಅನ್ಸಿದ್ರೆ ಆ ಪೋಸ್ಟ್ ಆಫೀಸ್ಗೆ ಸಂಪೂರ್ಣವಾದಂತ ಹಕ್ಕು ಇದೆ. ಇನ್ ಕೇಸ್ ಆಫ್ ಚೇಂಜ್ ಆಫ್ ಅಡ್ರೆಸ್, ರೆಂಟರ್ ಶೆಲ್ ಇನ್ಫಾರ್ಮ್ ದ ಪೋಸ್ಟ್ ಮಾಸ್ಟರ್ ವಿದಿನ್ 7 days. ಅಂದ್ರೆ ಸಪೋಸ್ ರೆಂಟರ್ ಏನಾದ್ರು ತನ್ನ ಅಡ್ರೆಸ್ ಅನ್ನ ಚೇಂಜ್ ಮಾಡ್ತಾ ಇದ್ದಾರೆ ಅಂದ್ರೆ ಪೋಸ್ಟ್ ಮಾಸ್ಟರ್ಗೆ 7 ದಿನದ ಒಳಗಾಗಿ ಅವನ ಅಡ್ರೆಸ್ ಚೇಂಜ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಬೇಕು. ಡಿಮ್ಯಾಂಡ್ ಫಾರ್ ಪರ್ಟಿಕ್ಯುಲರ್ ನಂಬರ್ ಆಫ್ ಪೋಸ್ಟ್ ಬಾಕ್ಸ್ ರೋ ಪೊಸಿಷನ್ ಶೆಲ್ ನಾಟ್ ಬಿ ಎಂಟರ್ಟೈನ್ಡ್. ಅಂದ್ರೆ ನಮಗೆ ಇಂಥದ್ದೇ ಪೋಸ್ಟ್ ಬಾಕ್ಸ್ ನಂಬರ್ ಬೇಕು ಅಥವಾ ಇಂಥದ್ದೇ ರೋ ನಲ್ಲಿ ಇರಬೇಕು, ಇಂಥ ಪೊಸಿಷನ್ ನಲ್ಲೇ ಇರಬೇಕು ಅಂತಂದು ಯಾವುದೇ ರೆಂಟರ್ ಬಂದು ಅವ್ರಿಗೆ ಪೋಸ್ಟ್ ಮಾಸ್ಟರ್ಗೆ ಇದ್ರ ಡಿಮ್ಯಾಂಡ್ ಮಾಡಂಗಿಲ್ಲ. ನಾವು ಯಾವ ಪೋಸ್ಟ್ ಬಾಕ್ಸ್ ನಂಬರ್ ಕೊಡ್ತೀವಿ, ಯಾವ ರೋ ಕೊಡ್ತೀವಿ, ಯಾವ ಪೊಸಿಷನ್ ತಗೋತೀವಿ ಅದನ್ನ ಮಾತ್ರ ತಗೊಳ್ಬೇಕು ಅವರು. ಪ್ರಿಸ್ಕ್ರೈಬ್ಡ್ ರೆಂಟ್ ಟು ಬಿ ಪೇಡ್ ವಿತ್ ಅಪ್ಲಿಕೇಶನ್ ಫಾರ್ ಪೋಸ್ಟ್ ಬಾಕ್ಸ್ ಆರ್ ಇಟ್ಸ್ ರಿನ್ಯೂವಲ್. ಅಂದ್ರೆ ಪ್ರಿಸ್ಕ್ರೈಬ್ಡ್ ಫೀ ಇದೆ. ರೆಂಟ್ ಅಂದ್ರೆ ಪೋಸ್ಟ್ ಬಾಕ್ಸ್ ಪಡಿಲಿಕ್ಕೆ, ರೆಂಟ್ ಗೆ ತಗೊಳಕ್ಕೆ ಕೆಲವೊಂದಿಷ್ಟು ಫೀಸ್ ಇದಾವೆ. ಅದಕ್ಕೆ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ಫೀ ಮತ್ತು ಆ ಅಪ್ಲಿಕೇಶನ್ ನ ಪೋಸ್ಟ್ ಬಾಕ್ಸ್ ಪಡೆಯೋಕೆ ಅಥವಾ ರಿನ್ಯೂವಲ್ ಮಾಡ್ಸೋಕ್ಕಾಗಿ ಅವರು ಕೊಡ್ಲೇಬೇಕು. ಇಫ್ ಲಾಕರ್ key is lost or damaged, matter to be intimated to the postmaster and cost to be paid by the renter. ಅಂದ್ರೆ ಆ ಪೋಸ್ಟ್ ಬಾಕ್ಸ್ ಗೆ ಸಂಬಂಧಪಟ್ಟಂಗೆ ಲಾಕ್ ಅಥವಾ ಕೀ ಏನಿರುತ್ತಲ್ಲ ಅದು ಏನಾದ್ರೂ ಕಳೆದೋಗಿತ್ತು ಅಥವಾ ಡ್ಯಾಮೇಜ್ ಆಗಿತ್ತು ಅಂತಂದ್ರೆ ಅಂತ ಒಂದು ಸಂದರ್ಭದಲ್ಲಿ ಆ ವಿಷಯವನ್ನ ಪೋಸ್ಟ್ ಮಾಸ್ಟರ್ಗೆ ರೆಂಟರ್ ಬಂದು ಹೇಳ್ಬೇಕು. ಇವು ಕೆಲವೊಂದಿಷ್ಟು ಪಿಕ್ಚರ್ಗಳು ಪೋಸ್ಟ್ ಬಾಕ್ಸ್ ಗಳು ಹೆಂಗಿರ್ತವೆ ಪೋಸ್ಟ್ ಆಫೀಸ್ ಅಲ್ಲಿ ಅಂತ. ಇದು ಒಂದು ಪಿಕ್ಚರ್. ಅದರದ್ದು ಒಳಗಡೆ ಪೋಸ್ಟ್ ಬಾಕ್ಸ್ ಒಳಗಡೆ ನಾವು ಯಾವ ತರ ಪಿಜನ್ ಹೋಲ್ಸ್ ಇರ್ತವೆ, ಇದಕ್ಕೆ ಒಂದು ಕೀ ಇರುತ್ತೆ. ಆ ಕೀ ತಕೊಂಡು ರೆಂಟರ್ ಬಂದು ಅವ್ರಿಗೆ ಸಂಬಂಧಪಟ್ಟಂತ ಆರ್ಟಿಕಲ್ಗಳು ತಗೊಂಡು ಹೋಗ್ಬೋದು. ಲಾಕ್ ಅಂಡ್ ಕೀ ಹ್ಯಾಸ್ ಟು ಬಿ ಸರೆಂಡರ್ಡ್ ಬೈ ದ ರೆಂಟರ್ ವಿದಿನ್ 15 days ಆಫ್ ಎಕ್ಸ್ಪೈರಿ ಪೀರಿಯಡ್ ಆಫ್ ರೆಂಟ್. ಅಂದ್ರೆ ಪೋಸ್ಟ್ ಬಾಕ್ಸ್ ಇಂದು ಪೀರಿಯಡ್ ಏನು ಎಕ್ಸ್ಪೈರಿ ಆಗುತ್ತಲ್ಲ, ಎಕ್ಸ್ಪೈರಿ ಆಗಿ 15 days ಒಳಗಡೆ ಅವ್ರು ಬಂದು ಆ ಲಾಕ್ ಮತ್ತು ಕೀ ಅನ್ನು ಸರೆಂಡರ್ ಮಾಡಿ ಹೋಗ್ಬೇಕು. ಫೇಲಿಂಗ್ ವಿಚ್ ಡೆಪಾಸಿಟ್ ವಿಲ್ ಬಿ ರಿಫಂಡ್. ಸಪೋಸ್ ಅವರು ಡೆಪಾಸಿಟ್ ಆ ಲಾಕ್ ಅಥವಾ ಕೀನ ನಮ್ಗೆ ಸರೆಂಡರ್ ಮಾಡಿಲ್ಲ ಅಂತಂದ್ರೆ ಅಂತವ್ರದ್ದು ಡೆಪಾಸಿಟ್ ಏನಿರುತ್ತೆ ಅದನ್ನ ಫೋರ್ಫಿಟ್ ಮಾಡ್ಕೋತೀವಿ. ಅಪ್ಲಿಕೇಶನ್ ಫಾರ್ ರಿನ್ಯೂವಲ್ ಶಾಲ್ ರೀಚ್ ಪೋಸ್ಟ್ ಆಫೀಸ್ ಬಿಫೋರ್ ಎಕ್ಸ್ಪೈರಿ ಆಫ್ ರೆಂಟ್. ಅಂದ್ರೆ ಇದಕ್ಕೇನ್ ರೆಂಟ್ ಡೇಟ್ ಇರುತ್ತಲ್ಲ ಆ ಡೇಟ್ ಮುಗಿದ ತಕ್ಷಣನೇ, ಮುಗಿಯೋದ್ರ ಒಳಗಡೆನೆ ಅವರು ರಿನ್ಯೂವಲ್ ಗೆ ಅಪ್ಲಿಕೇಶನ್ ಕೊಡಬೇಕು. ಇಲ್ಲ ಅಂತಂದ್ರೆ ಅದನ್ನ ಕೊಡಕ್ ಬರಂಗಿಲ್ಲ. ಇಫ್ ರೆಂಟರ್ ಅಪ್ಲೈಸ್ ಫಾರ್ ರಿನ್ಯೂವಲ್ ವಿದಿನ್ 15 days ಫ್ರಮ್ expiry of license and has reasonable ground
for not applying earlier, he may be allotted his earlier post box number if available. ಅಂದ್ರೆ ಸಪೋಸ್ ರಿನಿವಲ್ ಆಗ್ಲಾರ್ದ ಎಕ್ಸ್ಪೈರಿ ಆಗಿ 15 ದಿನಗಳ ಒಳಗಾಗಿನೇ ಆ ರೆಂಟರ್ ಬಂದು ರಿನಿವಲ್ ಮಾಡ್ಬೇಕಾಗಿತ್ತು ಅಂತ ಏನೋ ಒಂದು ರೀಸನ್ ಕೊಡ್ತಾನೆ, ಅದು ರೀಸನಬಲ್ ಗ್ರೌಂಡ್ ಅಲ್ಲಿ ಇತ್ತು ಅಂತಂದ್ರೆ ಮಾತ್ರ ಅದನ್ನ ನಾವು ಮತ್ತೆ ಆ ಪೋಸ್ಟ್ ಬಾಕ್ಸ್ ನಂಬರ್ ಅವೈಲಬಲ್ ಇದ್ರೆ ಆ ರೆಂಟರ್ಗೆ ಆ ಪೋಸ್ಟ್ ಬಾಕ್ಸ್ ನಂಬರ್ ನ ಅವೈಲಬಲ್ ಇದು ಮಾಡಿ ಕೊಡ್ಬೋದು. ಪೀರಿಯಡ್ ಫಾರ್ ರೆಂಟಲ್ ಕಮೆನ್ಸಸ್ ಫ್ರಮ್ ಫಸ್ಟ್ ಡೇ ಆಫ್ ದ ಮಂತ್ ಇನ್ ವಿಚ್ ಇಟ್ ಈಸ್ ಅಲಾಟೆಡ್. ಅಂದ್ರೆ ಈ ಪೋಸ್ಟ್ ಬಾಕ್ಸಿಗೆ ಸಂಬಂಧಪಟ್ಟಂಗೆ ನಾವು ಯಾವ ಡೇಟಿಗೆ, ಈಗ ಸಪೋಸ್ ಇವತ್ತಿನ ದಿನ ನಾವು ತಗೊಂಡಿದೀವಿ ಅಂದ್ರೆ ಈ ತಿಂಗಳ 1ನೇ ತಾರೀಕಿಂದನೇ ಇದ್ರದ್ದು ರೆಂಟ್ ಸ್ಟಾರ್ಟ್ ಆಗಿರುತ್ತೆ. ಅವರು ಡೀಮ್ಡ್ ಏನಂತಂದ್ರೆ 1ನೇ ತಾರೀಕಿಂದನೇ, ಈ ತಿಂಗಳು 1ನೇ ತಾರೀಕಿಂದನೇ ಅವ್ರು ತಗೊಳಕ್ಕೆ ರೆಂಟ್ ತಗೊಂಡಂಗೆ ಅಂತ ಅರ್ಥ. Renter is supplied with a delivery ticket which should be produced by renter or his messenger on demand. ಇದು ನೋಡ್ರಿ, ರೆಂಟರ್ಗೆ ಒಂದು ಡೆಲಿವರಿ ಟಿಕೆಟ್ ಅಂತ ಕೊಟ್ಟಿರ್ತಾರೆ. ಆ ಡೆಲಿವರಿ ಟಿಕೆಟ್ ಅನ್ನ ಯಾವಾಗಾದ್ರೂ ಪೋಸ್ಟ್ ಮಾಸ್ಟರ್ ಆಗ್ಲಿ, ಆ ಆಫೀಸ್ದು ಯಾರು ಡೆಲಿವರಿ ಕ್ಲಿಯರೆನ್ಸ್ ಮಾಡಕ್ ಬಂದಿರ್ತಾರೆ, ಪೋಸ್ಟ್ ಐದರ್ ರೆಂಟರ್ ಆರ್ ಮೆಸೆಂಜರ್ ಇಬ್ರಲ್ಲಿ ಯಾರಾದ್ರೂ ಬಂದಿರ್ಲಿ, ಅದನ್ನ ಆಫೀಸ್ದವ್ರು ಕೇಳಿದ್ರು ಅಂತಂದ್ರೆ ಆ ಡೆಲಿವರಿ ಟಿಕೆಟ್ ನ ಅವ್ರು ತೋರಿಸ್ಲೇಬೇಕು. ಆ ಡೆಲಿವರಿ ಟಿಕೆಟ್ ಅಲ್ಲಿ ಏನೇನಿರುತ್ತೆ ಅಂದ್ರೆ ನಂಬರ್ ಆಫ್ ಪೋಸ್ಟ್ ಬಾಕ್ಸ್ ಅಂಡ್ ಈಸ್ ನಾನ್ ಟ್ರಾನ್ಸ್ಫರಬಲ್. ಆ ಡೆಲಿವರಿ ಟಿಕೆಟ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಪೋಸ್ಟ್ ಬಾಕ್ಸ್ ನಂಬರ್ ಇರುತ್ತೆ ಮತ್ತು ಅದನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಟ್ರಾನ್ಸ್ಫರ್ ಮಾಡಂಗಿಲ್ಲ. ರೆಂಟರ್ ಮೇ ಕ್ಲಿಯರ್ ಪೋಸ್ಟ್ ಬಾಕ್ಸ್ ಎನಿ ಟೈಮ್ ಡ್ಯೂರಿಂಗ್ ದ ಬಿಸ್ನೆಸ್ ಅವರ್ಸ್ ಆಫ್ ಪೋಸ್ಟ್ ಆಫೀಸಸ್. ಅಂದ್ರೆ ರೆಂಟರ್ ಬಿಸ್ನೆಸ್ ಅವರ್ಸ್ ಏನಿರುತ್ತೆ, ಪೋಸ್ಟ್ ಆಫೀಸ್ ಬಿಸ್ನೆಸ್ ಅವರ್ಸ್ ಅನ್ನ ಫಿಕ್ಸ್ ಮಾಡಿರ್ತಾರಲ್ಲ, ಆ ಬಿಸ್ನೆಸ್ ಅವರ್ಗಳೇ ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಬಂದು ಆ ಪೋಸ್ಟ್ ಆಫೀಸ್ ಕ್ಲಿಯರೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಪೋಸ್ಟ್ ಮಾಸ್ಟರ್ ಮೇ ಪ್ರೊಹಿಬಿಟ್ ಕ್ಲಿಯರೆನ್ಸ್ ಆಫ್ ಪೋಸ್ಟ್ ಬಾಕ್ಸ್ ಫಾರ್ ಮ್ಯಾಕ್ಸಿಮಮ್ ಹಾಫ್ ಅನ್ ಅವರ್ ಬಿಫೋರ್ ಈಚ್ ಡೆಲಿವರಿ ಆಫ್ ಸಾರ್ಟಿಂಗ್ ಆಫ್ ಮೀಲ್ಸ್. ಅಂದ್ರೆ ಪೋಸ್ಟ್ ಮಾಸ್ಟರ್ ಕ್ಲಿಯರೆನ್ಸ್ ಮಾಡೋದನ್ನ, ಈ ಪೋಸ್ಟ್ ರೆಂಟರ್ ಬಂದು ಪೋಸ್ಟ್ ಬಾಕ್ಸ್ ನ ಕ್ಲಿಯರೆನ್ಸ್ ಮಾಡ್ಕೊತಿರ್ತಾನಲ್ಲ, ಅದನ್ನ ಮ್ಯಾಕ್ಸಿಮಮ್ ಇಲ್ಲಿ ತನಕ ಅರ್ಧ ಗಂಟೆವರೆಗೂ ತಡೆ ಹಿಡಿಬಹುದು. ಯಾವಾಗ ಅಂತಂದ್ರೆ ಈಚ್ ಡೆಲಿವರಿ ಫಾರ್ ಸಾರ್ಟಿಂಗ್ ಆಫ್ ಮೇಲ್ಸ್. ಅಂದ್ರೆ ಪ್ರತಿಯೊಂದು ಡೆಲಿವರಿ ಒಳಗ ಸಾರ್ಟಿಂಗ್ ಆಫ್ ಮೇಲ್ಸ್ ಅಂದ್ರೆ ನಮ್ ಬಂದಿರತಕ್ಕಂತ ಮೇಲ್ಸ್ ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅರ್ಧ ಗಂಟೆವರೆಗೂ ಈ ಬಿಸ್ನೆಸ್ ಅವರ್ಸ್ ಅಲ್ಲಿ ಯಾವ್ದಾದ್ರು ನಮ್ ಡೆಲಿವರಿ ಆಗ್ತಕ್ಕಂತ ಅರ್ಧ ಗಂಟೆ ಒಳಗಡೆ ಸಾರ್ಟಿಂಗ್ ಮಾಡೋಕ್ಕೋಸ್ಕರ ಅದನ್ನ ಕ್ಲಿಯರೆನ್ಸ್ ಮಾಡೋದನ್ನ ನಿಲ್ಲಿಸಬಹುದು. ಇಫ್ ಎನಿ ಆರ್ಟಿಕಲ್ ಇಸ್ ಪೋಸ್ಟ್ ವಿತೌಟ್ ಪೋಸ್ಟ್ ಬಾಕ್ಸ್ ನಂಬರ್ ಇಟ್ ಮೇ ನಾಟ್ ಬಿ ಡೆಲಿವರ್ಡ್ ಥ್ರೂ ಇಟ್. ಅಂದ್ರೆ ಆರ್ಟಿಕಲ್ ಯಾವ್ದಾದ್ರು ಬಂದಿದೆ ಅದನ್ನ ಪೋಸ್ಟ್ ಬಾಕ್ಸ್ ನಂಬರ್ ಇದ್ದಿಲ್ಲ ಅಂತಂದ್ರೆ ಅದನ್ನ ಪೋಸ್ಟ್ ಬಾಕ್ಸ್ ಮುಖಾಂತರ ನಾವು ಡೆಲಿವರಿ ಮಾಡಬಾರ್ದು. ಆಸ್ ಯೂಶುವಲ್ ನಾವು ಇನ್ ಪರ್ಸನ್ ಪೋಸ್ಟ್ ಮನ್ ಹೋಗಿ ಅವ್ರ ಮನೆಗೆ ಹೋಗಿ ಡೆಲಿವರಿ ಮಾಡಿ ಬರ್ಬೇಕು. If articles is size is so big that it cannot be placed in the post box, intimation slip will be placed in the post box. ಅಂದ್ರೆ ಆರ್ಟಿಕಲ್ದು ಸೈಜ್ ತುಂಬಾ ದೊಡ್ಡದಾಗಿದೆ, ಆ ಪೋಸ್ಟ್ ಬಾಕ್ಸ್ ಅಲ್ಲಿ ಇಡ್ತಾ ಇಲ್ಲ ಅಂತ ಟೈಮ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಇಂಟಿಮೇಶನ್ ಸ್ಲಿಪ್ ಅನ್ನ ಬರೆದು ಆ ಪೋಸ್ಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು. ಸಚ್ ಆರ್ಟಿಕಲ್ ವಿಲ್ ಬಿ ಕೆಪ್ಟ್ ಇನ್ ದ ಡೆಲಿವರಿ ಡಿಪಾರ್ಟ್ಮೆಂಟ್. ನೋಡ್ರಿ, ಅಂತ ಆರ್ಟಿಕಲ್ ನ ನಾವ್ ಎಲ್ಲಿ ಇಟ್ಕೋಬೇಕು, ಡೆಲಿವರಿ ಡಿಪಾರ್ಟ್ಮೆಂಟ್ ಅಲ್ಲಿ. ಇಂಟಿಮೇಶನ್ ಸ್ಲಿಪ್ ಅನ್ನು ಮಾತ್ರ ಅದ್ರೊಳಗೆ ಹಾಕಿರ್ತೀವಿ, ಆ ಸೈಜ್ ದೊಡ್ಡದಾಗಿರುತ್ತೆ ಅಂತ ಟೈಮ್ ಅಲ್ಲಿ ನಾವು ಆರ್ಟಿಕಲ್ದು ಬಾಕ್ಸ್ ಅದನ್ನ ಇಂಟಿಮೇಶನ್ ಸ್ಲಿಪ್ ನ ಪೋಸ್ಟ್ ಬಾಕ್ಸ್ ಅಲ್ಲಿ ಹಾಕ್ತಿವಿ ಮತ್ತು ಅದನ್ನ ಆರ್ಟಿಕಲ್ ನ ಏನ್ ಮಾಡ್ಕೋತೀವಿ, ಡೆಲಿವರಿ ಡಿಪಾರ್ಟ್ಮೆಂಟ್ ಅಲ್ಲಿ ಅದನ್ನ ಇಟ್ಕೊಳ್ತೀವಿ. ರೆಂಟರ್ ಆರ್ ಮೆಸೆಂಜರ್ ಹ್ಯಾಸ್ ಟು ಪ್ರೆಸೆಂಟ್ ದ ಇಂಟಿಮೇಶನ್ ಸ್ಲಿಪ್ ಅಂಡ್ ಡೆಲಿವರಿ ಟಿಕೆಟ್ ಟು ರಿಸೀವ್ ದ ಆರ್ಟಿಕಲ್. ಅಂದ್ರೆ ಇಂಥ ಟೈಮ್ ಅಲ್ಲಿ ಸಪೋಸ್ ಅವರು ಡೆಲಿವರಿ ಡಿಪಾರ್ಟ್ಮೆಂಟ್ ದವರು ಹತ್ರ ಏನ್ ಆರ್ಟಿಕಲ್ ಇರ್ತದ, ಇಂಟಿಮೇಶನ್ ಸ್ಲಿಪ್ ನೋಡಿದ ತಕ್ಷಣನೇ ಅವ್ರು ಬಂದು, ಸರ್ ನಮ್ದಿಂದ ಒಂದು ಆರ್ಟಿಕಲ್ ಇಂಟಿಮೇಶನ್ ಸ್ಲಿಪ್ ಹಾಕಿದ್ದೀರಾ, ನಮ್ಗೆ ಆರ್ಟಿಕಲ್ ಬೇಕಾಗಿದೆ ಅಂತ ಇಂಟಿಮೇಶನ್ ಸ್ಲಿಪ್ ತೋರಿಸಿದ್ರೆ ಅದ್ರ ಜೊತೆಗೆ ಇಂಟಿಮೇಶನ್ ಸ್ಲಿಪ್ ಜೊತೆಗೆ ಮತ್ತೆ ತೋರಿಸ್ಬೇಕು ಡೆಲಿವರಿ ಟಿಕೆಟ್. ಆ ಡೆಲಿವರಿ ಟಿಕೆಟ್ ಮತ್ತು ಇಂಟಿಮೇಶನ್ ಸ್ಲಿಪ್ ನ ರೆಂಟರ್ ಅಥವಾ ಮೆಸೆಂಜರ್ ತೋರಿಸಿದ್ರೆ ಮಾತ್ರ ಆರ್ಟಿಕಲ್ ನ ಕೊಡ್ಬೇಕು. ಇಫ್ ರೆಂಟರ್ ಆರ್ ಇಸ್ ಮೆಸೆಂಜರ್ ಲೂಸಸ್ ದ ಕೀ ಅಂಡ್ ಈಸ್ ಅನೇಬಲ್ ಟು ಕ್ಲಿಯರ್ ದ ಪೋಸ್ಟ್ ಬಾಕ್ಸ್, ಆರ್ಟಿಕಲ್ ವಿಲ್ ಬಿ ಹ್ಯಾಂಡೆಡ್ ಓವರ್ ಟು ಹಿಮ್ ಆರ್ ಡ್ಯೂರಿಂಗ್ ದ ವಿಂಡೋ ಡೆಲಿವರಿ ಅವರ್ಸ್ ಅಂಡ್ ಪ್ರೆಸೆಂಟೇಶನ್ ಆಫ್ ಡೆಲಿವರಿ ಟಿಕೆಟ್. ಅಂದ್ರೆ ಯಾವ ಮೆಸೆಂಜರ್ ಅಥವಾ ರೆಂಟರ್ ಅದ್ರದ್ದು ಕೀಯನ್ನ ಕಳ್ಕೊಂಡಿದ್ದ ಅಂತಂದ್ರೆ ಅವನು ಪೋಸ್ಟ್ ಬಾಕ್ಸ್ ನ ಕ್ಲಿಯರ್ ಮಾಡಕ್ ಆಗಲ್ಲ. ಅಂತ ಟೈಮ್ ಅಲ್ಲಿ ಪೋಸ್ಟ್ ಬಾಕ್ಸ್ ಅಲ್ಲಿ ನಾವು ಆರ್ಟಿಕಲ್ಸ್ ನ ಹಾಕ್ಬಾರ್ದು, ಅವನ್ನ ಪೋಸ್ಟ್ ಬಾಕ್ಸ್ ಅವನಿಗೆ ಅಥವಾ ಮೆಸೆಂಜರ್ಗೆ ನಾವೇನ್ ಕೊಡ್ಬೇಕಾಗತ್ತೆ ಅಂತಂದ್ರೆ ವಿಂಡೋ ಡೆಲಿವರಿ ಅವರ್ಸ್ ಏನಿರ್ತಾವಲ್ಲ ಆ ಟೈಮ್ ಅಲ್ಲಿ ಡೆಲಿವರಿ ಟಿಕೆಟ್ ಅನ್ನ ನೋಡಿ ಅವರಿಗೆ ನಾವು ಪೋಸ್ಟ್ ಬಾಕ್ಸ್ ಅಲ್ಲಿ ಇರ್ತಕ್ಕಂಥ ಆರ್ಟಿಕಲ್ ನ ಕೊಡ್ಬೇಕು. If renter fails to clear post box for a week, a notice will be served by postmaster by register post. ಅಂದ್ರೆ
ಈಗ ಸಪೋಸ್ ಪೋಸ್ಟ್ ಮಾಸ್ಟರ್ ನೋಡ್ತಾ ಇರ್ತಾರೆ, 1 ವೀಕ್ ಆಗುತ್ತೆ, ರೆಂಟರ್ ಬಂದು ಅದನ್ನ ಕ್ಲಿಯರೇ ಮಾಡಂಗಿಲ್ಲ. ಅಂತ ಟೈಮಲ್ಲಿ ಒಂದು ನೋಟಿಸ್ ಅನ್ನ ಸರ್ವ್ ಮಾಡ್ಬೇಕಾಗುತ್ತೆ. ಯಾರು? ಪೋಸ್ಟ್ ಮಾಸ್ಟರ್ ಬಂದು ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಈ ರೆಂಟರ್ಗೆ ಒಂದು ನೋಟಿಸ್ ಅನ್ನ ಸರ್ವ್ ಮಾಡ್ಬೇಕಾಗತ್ತೆ. ಏನಂತ? ಹಿಂಗಿಂಗ ನಿಮ್ದು ಪೋಸ್ಟ್ ಬಾಕ್ಸ್ 1 ವೀಕ್ ಆಯ್ತು, ನೀವು ಇನ್ನೂ ಕ್ಲಿಯರೆನ್ಸ್ ಮಾಡಿಲ್ಲ, ಯಾಕೆ ಅಂತಂದು ಬೇಗ ಬಂದು ಕ್ಲಿಯರೆನ್ಸ್ ಮಾಡ್ಕೊಂಡು ಹೋಗ್ರಿ ಅಂತಂದು ಪೋಸ್ಟ್ ಮಾಸ್ಟರ್ ಒಂದು ನೋಟಿಸ್ ಅನ್ನ ಸರ್ವ್ ಮಾಡ್ಬೇಕು. ಇಫ್ ಇಟ್ ಈಸ್ ನಾಟ್ ಕ್ಲಿಯರ್ಡ್ ಆಫ್ಟರ್ ದಿಸ್, ಇಟ್ ವಿಲ್ ಬಿ ಡೆಲಿವರ್ಡ್ ಬೈ ಪೋಸ್ಟ್ ಮ್ಯಾನ್. ಈ ತರ ನಾವು ನೋಟಿಸ್ ಅನ್ನ ಸರ್ವ್ ಮಾಡಿದ್ವಿ, ಸರ್ವ್ ಮಾಡಿದ್ವಿ ಕೂಡ ಅವ್ರು ಬರ್ಲಿಲ್ಲ, ಅವ್ರು ತಗೊಂಡ್ ಹೋಗಕ್ಕಾಗ್ಲಿಲ್ಲ ಅಂತಂದ್ರೆ ಆ ಇರ್ತಕ್ಕಂಥ ಆರ್ಟಿಕಲ್ಗಳನ್ನ ನಾವೇ ತಗೊಂಡು ಡೆಲಿವರಿ ಬೈ ಪೋಸ್ಟ್ ಮ್ಯಾನ್ ಅಂದ್ರೆ ನಮ್ಮ ಅಂಚೆ ಸಿಬ್ಬಂದಿ ಕಡೆಯಿಂದ ಅದನ್ನ ಡೆಲಿವರಿ ಮಾಡಿಸ್ಬೇಕು. ಫ್ರೀಕ್ವೆಂಟ್ ಆಕ್ಟಿವಿಟಿ ಆಫ್ ಸಚ್ ಕೈಂಡ್ ವಿಲ್ ಬಿ ಟ್ರೀಟೆಡ್ ಆಸ್ ಮಿಸ್ಯೂಸ್ ಆಫ್ ಪೋಸ್ಟ್ ಬಾಕ್ಸ್. ನಾವು ಮೊದಲಿಗೆ ಹೇಳಿದ್ವಲ್ಲ, ಮಿಸ್ಯೂಸ್ ಆಫ್ ಪೋಸ್ಟ್ ಬಾಕ್ಸ್ ಮಾಡಿದ್ರಂದ್ರೆ ನಾವು ಅದನ್ನ ಯಾವುದೇ ಸಮಯದಲ್ಲೂ ಪೋಸ್ಟ್ ಬಾಕ್ಸ್ ಅನ್ನ ಕ್ಯಾನ್ಸಲ್ ಮಾಡತಕ್ಕಂತ ಹಕ್ಕು ಪೋಸ್ಟ್ ಆಫೀಸ್ಗೆ ಇರುತ್ತೆ. ಸೊ ಇಂಥ ಆಕ್ಟಿವಿಟಿ ವಾರಕ್ಕೊಮ್ಮೆ ಅವರು ಪೋಸ್ಟ್ ಬಾಕ್ಸ್ ನ ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ಅದನ್ನ ರಿಪೀಟೆಡ್ಲಿ ಮಾಡಕತ್ತಿದ್ರೆ ಅಂದ್ರೆ ಅದನ್ನ ಮಿಸ್ಯೂಸ್ ಆಫ್ ಪೋಸ್ಟ್ ಬಾಕ್ಸ್ ಅಂತ ಮಾಡ್ತೀವಿ. ರೆಂಟರ್ ಹೂ ರಿಸೀವ್ಸ್ ಹ್ಯೂಸ್ ನಂಬರ್ ಆಫ್ ಲೆಟರ್ಸ್ ಮೇ ರೆಂಟ್ ಅಡಿಷನಲ್ ಪೋಸ್ಟ್ ಬಾಕ್ಸ್ ವಿತ್ ದ ಸೇಮ್ ನಂಬರ್ ವಿತ್ ಅಡಿಷನಲ್ ಫೀಸ್. ಅಂದ್ರೆ ಈಗ ಯಾರೋ ಒಂದು ಫರ್ಮ್ ಇರುತ್ತೆ ಅಥವಾ ಒಬ್ಬ ಪರ್ಸನ್ ಇರ್ತಾನೆ, ಅವರಿಗೆ ಆರ್ಟಿಕಲ್ಸ್ ತುಂಬಾ ಸಿಕ್ಕಾಪಟ್ಟೆ ಬರ್ತಾ ಇರ್ತವೆ. ಅಂತ ಆರ್ಟಿಕಲ್ಗಳನ್ನ ಅವರು ಸಪೋಸ್ ಒಂದು ಎಕ್ಸ್ಟ್ರಾ ಅಡಿಷನಲ್ ಪೋಸ್ಟ್ ಬಾಕ್ಸ್ ನ ಸೇಮ್ ನಂಬರ್ ಇಂದ ತಗೋಬಹುದು. ಬಟ್ ಅಡಿಷನಲ್ ಪೋಸ್ಟ್ ಬಾಕ್ಸ್ ಗೆ ಇನ್ನೊಂದು ಎಕ್ಸ್ಟ್ರಾ ನಾವು ಪೋಸ್ಟ್ ಬಾಕ್ಸ್ ಏನ್ ತಗೋತೀವಲ್ಲ ಅಷ್ಟೇ ಫೀಸ್ ಅನ್ನ ಕಟ್ಟಿ ಅವರು, ಬಟ್ ಸೇಮ್ ನಂಬರ್ ಪೋಸ್ಟ್ ಬಾಕ್ಸ್ ನಂಬರ್ ಬಂದು ಒಂದೇ, ಆದ್ರೆ ಅದಕ್ಕೆ ಫೀಸ್ ಮಾತ್ರ 2 ಕೊಡ್ಬೇಕಾಗತ್ತೆ.